ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ. ಕೇಂದ್ರ ಬಜೆಟ್ಗೆ ಮಿಶ್ರ ಪ್ರತಿಕ್ರಿಯೆ. ಕಾಂಗ್ರೆಸ್ ಅವರು ಟೀಕಿಸ್ತಿದ್ದಾರೆ, ಬಿಜೆಪಿ ಅವರು ಹೊಗಳ್ತಾ ಇದ್ದಾರೆ. ಸಹಜವಾಗಿ ಏನು ರಕ್ಷಣೆ ಸೇರಿದಂತೆ ದೇಶದ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಆ ಲೆಕ್ಕಾಚಾರದಲ್ಲಿ ಅವರೇನು ಇನ್ವೆಸ್ಟ್ಮೆಂಟ್ ಲೆಕ್ಕಾಚಾರ ಅಲೋಕೇಟ್ ಮಾಡಿದ್ದಾರೆ ಬಜೆಟ್ನ. ಬಟ್ ರಾಜ್ಯಗಳಿಗೆ ಕರ್ನಾಟಕಕ್ಕೆ ಏನ್ ಸಿಕ್ತು ಅಂತಂದಾಗ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಕೊಡುಗೆಗಳಿಲ್ಲ. ಎಲ್ಲೆಲ್ಲಿ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಸೇರಿದಂಗೆ ಚುನಾವಣೆ ಎಲ್ಲ ಆಗ್ತಾ ಇದೆ, ಅಲ್ಲಿಗೆ ಸಹಜವಾದಂತ ಒಂದು ಬಂಪರ್ ಘೋಷಣೆಗಳನ್ನ ಮಾಡಿದ್ದಾರೆ. ಬೆಳೆ ಕಟಾವು ಬಂದಾಗ ಉಪ್ಪು ಗೊಬ್ಬರ ಹಾಕ್ಬಾರ್ದಂತೆ, ಗಿಡ ನೆಟ್ಟಾಗ ಬೆಳೆಯೋ ಟೈಮಲ್ಲಿ ಉಪ್ಪು ಗೊಬ್ಬರ ಕರೆಕ್ಟ್ ಕೊಟ್ರೆ ಫಲ ಚೆನ್ನಾಗಿ ಬರುತ್ತಂತೆ. ಚುನಾವಣೆ ಬಂತು ಅಂತ ಆ ವರ್ಷ ಆ ರಾಜ್ಯಕ್ಕೆ ದುಡ್ಡು ಕೊಟ್ರೆ ರಿಸಲ್ಟ್ ಬರಲ್ಲ. 5 ವರ್ಷ ಹಿಂದೆಯಿಂದನೂ ಕೂಡ ಆ ರಾಜ್ಯವನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಫಂಡ್ ಕೊಟ್ರೆ ಅವರು ಇದ್ ಮಾಡ್ತಾರೆ. ಕರ್ನಾಟಕಕ್ಕೆ ಎಲೆಕ್ಷನ್ ಟೈಮಲ್ಲಿ ಕಾಸು ಕೊಟ್ರೆ ಏನ್ ಪ್ರಯೋಜನ? ಈ ರೀತಿ ಅನ್ನೋದು ಆರೋಪ ಸಹಜವಾಗಿ. ಅದೇನೇ ಇರಲಿ, ಇವತ್ತಿನ ಬಜೆಟ್ ಹೇಗಿತ್ತು, ಏನ್ ಕತೆ, ರಿಯಾಕ್ಷನ್ಸ್ ಏನು, ಯಾವ್ದು ಜಾಸ್ತಿ ಆಯ್ತು, ಯಾವ್ದು ಕಡಿಮೆ ಆಯ್ತು ಅನ್ನೋದರ ಮಾಹಿತಿನ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ನೋಡೋಣ. ಎಲ್ರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ಸತತ 9ನೇ ಬಾರಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 53 ಲಕ್ಷ ಕೋಟಿಗೂ ಅಧಿಕ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. 1 ಗಂಟೆ 26 ನಿಮಿಷಗಳ ಕಾಲ ಇದನ್ನ ಮಂಡಿಸಿದ್ರು. ಭೌಗೋಳಿಕ, ರಾಜಕೀಯ ಪ್ರಕ್ಷುಬ್ಧತೆ, ಆರ್ಥಿಕತೆ ಏರಿಳಿತ ಮತ್ತು ವ್ಯಾಪಾರ ಯುದ್ಧದ ನಡುವೆಯೂ ಆದಾಯ ತೆರಿಗೆ ಸ್ಲ್ಯಾಬ್ ಮತ್ತು ದರಗಳಲ್ಲಿನ ಸಂಭವನೀಯ ಬದಲಾವಣೆಗಳ ಮೇಲೆ ಗಮನ ಹರಿಸಲಾಗಿದೆ. ಮದ್ಯವು ಹೆಚ್ಚು ದುಬಾರಿಯಾಗಿದೆ ಮತ್ತು ಚರ್ಮದ ಬೂಟುಗಳು, ಕ್ಯಾನ್ಸರ್ ಮತ್ತು ಮಧುಮೇಹ ಔಷಧಿಗಳು ಅಗ್ಗವಾಗಿವೆ. ಅಬಕಾರಿ ಸುಂಕ ಹೆಚ್ಚಳ ಮತ್ತು ಹೊಸ ಸೆಸ್ ಏರಿಕೆಯಿಂದಾಗಿ ಸಿಗರೆಟ್, ಪಾನ್ ಮಸಾಲ ಮತ್ತು ಇತರ ರೀತಿಯ ಉತ್ಪನ್ನಗಳಂತಹ ತಂಬಾಕು ಉತ್ಪನ್ನಗಳ ಬೆಲೆಗಳು ಹೆಚ್ಚಾಗಿವೆ. ಬಟ್ಟೆಗಳು, 17 ಜೀವರಕ್ಷಕ ಔಷಧಿಗಳು, ಚರ್ಮದ ಉತ್ಪನ್ನಗಳು, ಸ್ಮಾರ್ಟ್ ಫೋನ್ಗಳು, ಇವಿ ಬ್ಯಾಟರಿಗಳು, ಸೌರ ಫಲಕಗಳು, ಮೈಕ್ರೋವೇವ್ ಓವನ್ಗಳು, ಕ್ರೀಡಾ ಉಪಕರಣಗಳು, ವಿಮಾನ ಇಂಧನ, ವಿದೇಶ ಪ್ರಯಾಣ ಬೆಲೆ ಕಡಿಮೆಯಾಗಿದೆ. ಇದು ಅಗ್ಗವಾಗಿದೆ. ಇದೊಂದು ಸ್ವಲ್ಪ ಅನುಕೂಲಕರವಾಗಿದೆ. ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ. ಹಳೆಯ ರೂಲ್ಸ್ಗೆ ಗುಡ್ ಬೈ ಹೇಳಿ ಹೊಸ ಕಾನೂನನ್ನ ತರೋಕೆ ಸರ್ಕಾರ ರೆಡಿ ಇದೆ. ಇಷ್ಟು ದಿನ ನಾವು 1961ರ ಇನ್ಕಮ್ ಟ್ಯಾಕ್ಸ್ ಕಾನೂನಿನ ಪ್ರಕಾರ ಟ್ಯಾಕ್ಸ್ ಕಟ್ತಾ ಇದ್ವಿ. ಇನ್ನು ಮುಂದೆ ಆದಾಯ ತೆರಿಗೆ ಕಾಯ್ದೆ 2025 ಅನ್ನೋ ಹೊಸ ಮತ್ತು ಸರಳವಾದ ಕಾನೂನು ಜಾರಿಗೆ ಬರಲಿದೆ. ಏಪ್ರಿಲ್ 1, 2026ರಿಂದ ಈ ಹೊಸ ಕಾನೂನು ಜಾರಿಯಾಗುತ್ತೆ. ಇದರಲ್ಲಿ ನಿಯಮಗಳು ತುಂಬಾ ಸಿಂಪಲ್ ಆಗಿರಲಿದ್ದು ಸಾಮಾನ್ಯರಿಗೂ ಅರ್ಥ ಆಗೋ ರೀತಿ ಇರುತ್ತೆ. ಇನ್ನು ಕಳೆದ ವರ್ಷ ಘೋಷಣೆಯಾಗಿದ್ದ 12.75 ಲಕ್ಷ ರೂ-ವರೆಗಿನ ಆದಾಯ ತೆರಿಗೆ ವಿನಾಯಿತಿಯನ್ನೇ ಮುಂದುವರೆಸಲಾಗಿದೆ. ಒಳ್ಳೆ ಬೆಳವಣಿಗೆ ಇದು. ಕೇಂದ್ರ ಬಜೆಟ್ನಲ್ಲಿ ತೆರಿಗೆ ಕಳ್ಳರಿಗೆ ಬಿಗ್ ಶಾಕ್ ನೀಡಲಾಗಿದೆ. ಯಾರಾದ್ರೂ ತಮ್ಮ ಆದಾಯವನ್ನ ಮುಚ್ಚಿಟ್ರೆ ಅಥವಾ ಸುಳ್ಳು ಲೆಕ್ಕ ತೋರಿಸಿದ್ರೆ ಸರ್ಕಾರ ಸುಮ್ಮನೆ ಬಿಡಲ್ಲ. ಅಸಲಿ ಆದಾಯವನ್ನ ಮುಚ್ಚಿಟ್ರೆ ಅಥವಾ ತಪ್ಪು ಮಾಹಿತಿ ನೀಡಿದ್ರೆ ನಿಮಗೆ ವಿಧಿಸುವ ತೆರಿಗೆ ಮೊತ್ತದ 100% ದಂಡ ಹಾಕಲಾಗುತ್ತೆ. ಅಂದ್ರೆ ಉದಾಹರಣೆಗೆ ನೀವು 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು, ಅದನ್ನ ಮುಚ್ಚಿಟ್ರೆ ಆ 1 ಲಕ್ಷದ ಜೊತೆಗೆ ದಂಡದ ರೂಪದಲ್ಲಿ 1 ಲಕ್ಷ ಕಟ್ಟಬೇಕಾಗತ್ತೆ. ಈ ಮೂಲಕ ಕೇಂದ್ರ ಡಬಲ್ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ತೆರಿಗೆ ಪಾವತಿ ವಿಳಂಬಕ್ಕೂ 10% ದಂಡ ವಿಧಿಸಲಾಗುತ್ತೆ. ಯಾರು ಸರಿಯಾದ ಟೈಮ್ಗೆ ಟ್ಯಾಕ್ಸ್ ಕಟ್ತಾರೋ ಅವರು ಎದುರೋ ಅವಶ್ಯಕತೆ ಇಲ್ಲ. ಯಾರು ತೆರಿಗೆ ವ್ಯವಸ್ಥೆಯನ್ನ ಕ್ಲೀನ್ ಮಾಡೋಕೆ ಮತ್ತು ಎಲ್ಲರೂ ನಿಯತ್ತಾಗಿ ಟ್ಯಾಕ್ಸ್ ಕಟ್ಟೋ ಹಾಗೆ ಮಾಡೋಕೆ ಕ್ರಮ ಅನಿವಾರ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾರ್ಚ್ 31ರವರೆಗೆ ಆದಾಯ ತೆರಿಗೆ ಸಲ್ಲಿಕೆಗೆ ಅವಕಾಶ ನೀಡಿದ್ದು ಐಟಿ ರಿಟರ್ನ್ಸ್ಗೆ ಜುಲೈ 31ರವರೆಗೆ ಅವಕಾಶವನ್ನ ಕೊಡಲಾಗಿದೆ. ದೇಶದ ಅಭಿವೃದ್ಧಿಗಾಗಿ ಭಾರಿ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಇದೆ. ಷೇರುಪಟ್ಟಿಯಲ್ಲಿ ಲಕ್ಷಾಂತರ ಕೋಟಿ ವಹಿವಾಟು ನಡೆಯೋದ್ರಿಂದ ಅಲ್ಲಿಂದಲೇ ಆದಾಯ ಹೆಚ್ಚಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. ಹೀಗಾಗಿ ಈಕ್ವಿಟಿ ಫ್ಯೂಚರ್ಸ್ ಮೇಲಿನ ಎಸ್ಟಿಟಿಯನ್ನ 0.02 ರಿಂದ 0.05ಕ್ಕೆ ಏರಿಸಿದ್ದಾರೆ. ಆಪ್ಷನ್ಸ್ ಪ್ರೀಮಿಯಂ ಮೇಲಿನ ತೆರಿಗೆಯನ್ನ 0.1 ರಿಂದ 0.15ಕ್ಕೆ ಹೆಚ್ಚಿಸಿದ್ದಾರೆ. ನೀವು ಷೇರುಪೇಟೆಯಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಇನ್ನು ಮುಂದೆ ಸರ್ಕಾರಕ್ಕೆ ಜಾಸ್ತಿ ಕಮಿಷನ್ ಕೊಡಲೇಬೇಕು. ದಿನವಿಡೀ ಟ್ರೇಡ್ ಮಾಡಿ 4 ಕಾಸು ಸಂಪಾದನೆ ಮಾಡೋ ಸಣ್ಣ ಟ್ರೇಡರ್ಸ್ಗೆ ಇದು ನಿಜಕ್ಕೂ ನುಂಗಲಾರದ ತುತ್ತಾಗಿದೆ. ಎಲ್ಲ ಓಕೆ, ಈ ಏರಿಕೆ ಯಾಕೆ ಅಂತ ಷೇರು ಮಾರ್ಕೆಟ್ ಅವರು ಇದ್ ಮಾಡ್ತಾರೆ. ಬಟ್ ಅದು ಷೇರು ಕುಸಿದೆ. ಈಗ ಮಾರ್ಕೆಟ್ ಇವೆಲ್ಲ ಆದ್ಮೇಲೆ ಕುಸಿತು ಒಂದ್ ರೌಂಡು. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಈ ಬಾರಿಯ ಬಜೆಟ್ ನಲ್ಲೂ ರಾಜ್ಯವನ್ನ ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ, ಬೆಂಗಳೂರಿನ ಮೂಲಸೌಕರ್ಯಕ್ಕೆ ವಿಶೇಷ ಯೋಜನೆ ಸೇರಿದಂತೆ ಇನ್ನೂ ಹಲವು ನಿರೀಕ್ಷೆಗಳಿದ್ವು. ಆದ್ರೆ ಕರ್ನಾಟಕಕ್ಕೆ ಕೆಲವೇ ಯೋಜನೆಗಳು ಘೋಷಣೆಯಾಗಿವೆ. ಕರ್ನಾಟಕಕ್ಕೆ ಸಿಕ್ಕಿದ್ದು 7ರಲ್ಲಿ ಕೇವಲ 2 ರೈಲು ಯೋಜನೆಗಳು ಮಾತ್ರ. ಇನ್ನು ಒಡಿಶಾ ಮತ್ತು ಕೇರಳದ ಜೊತೆಗೆ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಆಮೆ ವೀಕ್ಷಣಾ ಪ್ರವಾಸೋದ್ಯಮದ ಅಭಿವೃದ್ಧಿ, ಪರಿಸರ ಸ್ನೇಹಿ ಚಾಣಕ್ಕಾಗಿ ಪಶ್ಚಿಮ ಘಟ್ಟದಲ್ಲಿ ವಿಶೇಷ
ಟ್ರೇಲ್ಗಳ ಅಭಿವೃದ್ಧಿ, ಭಾರತೀಯ ಶ್ರೀಗಂಧದ ವೈಭವವನ್ನು ಮರುಸ್ಥಾಪಿಸಲು ರಾಜ್ಯಗಳ ಸಹಭಾಗಿತ್ವದಲ್ಲಿ ವಿಶೇಷ ಯೋಜನೆ, ಕರಾವಳಿ ಭಾಗದ ರೈತರಿಗಾಗಿ ತೆಂಗು ಪ್ರಚಾರ ಯೋಜನೆ ಮತ್ತು ಗೇರು ಬೆಳೆಯನ್ನ ಜಾಗತಿಕ ಬ್ರ್ಯಾಂಡ್ ಮಾಡಲು ವಿಶೇಷ ಪ್ಯಾಕೇಜ್, ಕಾಫಿ ಸಂಸ್ಕರಣಾ ಯಂತ್ರಗಳ ಮೇಲಿನ ಸುಂಕಗಳಿಗೆ ವಿನಾಯಿತಿ ಘೋಷಿಸಲಾಗಿದೆ. ಆದ್ರೆ ಈ ಎಲ್ಲಾ ಯೋಜನೆಗಳು ಕರ್ನಾಟಕಕ್ಕಷ್ಟೇ ಸೀಮಿತವಾಗದೆ ಬೇರೆ ರಾಜ್ಯಗಳಿಗೂ ಅನ್ವಯವಾಗುತ್ತವೆ. ಲಾಭ ನಷ್ಟದ ಲೆಕ್ಕಾಚಾರ ಬಂದಾಗ ಕರ್ನಾಟಕಕ್ಕೆ ನಷ್ಟ ಅಂತ ಸ್ವಲ್ಪ ಅನ್ಸುತ್ತೆ. ಇನ್ನು ಕರ್ನಾಟಕಕ್ಕೆ ಚೊಂಬು ಕೊಟ್ಟರು ಬಿಜೆಪಿಯವರು ಅಂತ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಕರ್ನಾಟಕಕ್ಕೆ ಒಂದು ಚೊಂಬು ಕೊಟ್ಟಿದ್ದಾರೆ ಈಗಂತ ಕೇಂದ್ರ ಬಜೆಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿದ್ದರಾಮಯ್ಯನವರು ಎರಡೆರಡು ಬೆಂಗಳೂರು ಹೈದರಾಬಾದ್ ಹಾಗೂ ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲು ಕೊಟ್ಟಿದ್ದಾರೆ. ಅದಕ್ಕೆ 5 ವರ್ಷ ಸಮಯ ತೆಗೆದುಕೊಂಡಿದ್ದಾರೆ. ನಮಗೆ ಬೆಂಗಳೂರು ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ಪುಣೆ ರೈಲು ಬೇಕಾಗಿತ್ತು. ನೀರಾವರಿ ಯೋಜನೆಗೆ ಹಣ ಕೇಳಿದ್ದೇವೆ, ಆದ್ರೆ ನೀರಾವರಿ ಯೋಜನೆ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಅಪ್ಪರ್ ಕೃಷ್ಣ ಮತ್ತು ಅಪ್ಪರ್ ಭದ್ರಾ ಯೋಜನೆಗೆ ಸಹಾಯ ಕೇಳಿದ್ರು ಕೊಟ್ಟಿಲ್ಲ. ಈ ಹಿಂದೆ ಬಜೆಟ್ ನಲ್ಲಿ ಯೋಜನೆಗೆ 5200 ಕೋಟಿ ಹಣ ಕೊಡ್ತೀವಿ ಅಂದ್ರು, ಆದ್ರೆ 1 ರೂಪಾಯಿ ಸಹ ಕೊಟ್ಟಿಲ್ಲ. ಕರ್ನಾಟಕದ ಜನತೆಗೆ ಕೇಂದ್ರ ಅನ್ಯಾಯ ಮಾಡಿದೆ ಅಂತ ಆಕ್ರೋಶವನ್ನ ಸಿದ್ದರಾಮಯ್ಯ ಹೊರ ಹಾಕಿದ್ರು. ಅದು ಕೊಡ್ಬೇಕಾಗಿತ್ತ? ಯೋಜನೆ ಇದ್ರೆ ಲಕ್ಷಾಂತರ ರೈತರಿಗೆ ಅನುಕೂಲ ಆಗುತ್ತೆ. ಕೇಂದ್ರ ಬಜೆಟ್ ನಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ, ನಮ್ಮ ರಾಜ್ಯಕ್ಕೆ ಬಜೆಟ್ ನಲ್ಲಿ ದೊಡ್ಡ ಪಾಲು ಸಿಕ್ಕಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟೀಕಿಸಿದ್ದಾರೆ. ರಾಜ್ಯಕ್ಕೆ ಯಾವ ಸ್ಪೀಡ್ ರೈಲು ಬರಲ್ಲ, 50-50 ಅನುಪಾತದಲ್ಲಿ ಮಾಡಲು ಆಗಲ್ಲ. ಬೇಕಿದ್ರೆ 90-10 ಯೋಜನೆ ಕೊಡ್ಲಿ, ಆಗ ನಾವು 10% ಅನುದಾನ ಕೊಡುತ್ತೇವೆ. ಬೇರೆ ರಾಜ್ಯಗಳಿಗೆ ಅವರೇ ಮಾಡಿ ಕೊಟ್ಟಿದ್ದಾರೆ, ನಮ್ಮ ರಾಜ್ಯಕ್ಕೂ ಮಾಡ್ಲಿ. ಬೆಂಗಳೂರು ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆ ಇತ್ತು, ಮೋದಿಯವರೇ ಇದನ್ನ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು. ಆ ಗ್ಲೋಬಲ್ ಸಿಟಿಗೆ ಏನು ಒತ್ತು ಕೊಟ್ಟಿದ್ದಾರೆ ಅಂತ ನರೇಂದ್ರ ಮೋದಿ ಅವರನ್ನ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧದ ಕಾಂಗ್ರೆಸ್ಸಿಗರ ಟೀಕೆಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆ ಅಂತ ರಾಜ್ಯ ಸರ್ಕಾರ ದೂರುತ್ತಿತ್ತು. ಆದ್ರೀಗ 16ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಶೇಕಡಾ 4.13 ತೆರಿಗೆ ಪಾಲು ಹಂಚಿಕೆಗೆ ಶಿಫಾರಸು ಮಾಡಿದೆ. ಈ ಮೂಲಕ ರಾಜ್ಯಕ್ಕೆ 2026-27ನೇ ಸಾಲಿನಲ್ಲಿ 63,000 ಕೋಟಿ ತೆರಿಗೆ ಪಾಲು ದೊರೆಯಲಿದೆ. ಇನ್ನು ಮುಂದೆ ರಾಜಕೀಯವಾಗಿ ಕೇಂದ್ರವನ್ನ ಟೀಕೆ ಮಾಡೋದನ್ನ ಬಿಡಬೇಕು. ಈ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ನಿರಾಶೆ ಏನು ಆಗಿಲ್ಲ. ವಿಕಸಿತ ಭಾರತ ಗುರಿ ಸಕಾರಕ್ಕೆ ಇದು ಪೂರಕವಾಗಿದೆ. ಮೋದಿ ನೇತೃತ್ವದಲ್ಲಿ ಈ ಬಜೆಟ್ ಸ್ಪಷ್ಟ ದಿಕ್ಸೂಚಿ ತೋರಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಬಟ್ ಇವರು ಪಾರ್ಟ್ ಆಫ್ ದ ಗವರ್ಮೆಂಟ್ ಸಮರ್ಥನೆ ಮಾಡ್ಕೋಬೇಕು. ಬಟ್ ಇನ್ನು ಏನೋ ಬೇಕಾಗಿತ್ತು ನಮ್ಗೆ ಅಂತ ಅನ್ಸುತ್ತೆ. ಬಾಂಗ್ಲಾ ಪಾಕ್ ಮೇಲೂ ಬಜೆಟ್ ಹೊಡೆತ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಜವಳಿ ಉದ್ಯಮಗಳ ಮೇಲೆ ಭಾರತ ಆರ್ಥಿಕ ದಾಳಿ ಆರಂಭಿಸಿದೆ. ಬಜೆಟ್ ನಲ್ಲಿ ಜವಳಿ ಸಚಿವಾಲಯಕ್ಕೆ 5272 ಕೋಟಿ ಅನುದಾನವನ್ನು ಮೀಸಲಿಡಲಾಗಿದೆ. ಇದು ಕಳೆದ ವರ್ಷಕ್ಕಿಂತ 19% ಹೆಚ್ಚಳ ಕಂಡಿದೆ. ಇದರರ್ಥ ಭಾರತವು ಕಚ್ಚಾ ವಸ್ತುಗಳಿಂದ ಹಿಡಿದು ಸಿದ್ಧ ಉಡುಪುಗಳವರೆಗೆ ಸಂಪೂರ್ಣ ಜವಳಿ ಸರಪಳಿಯನ್ನ ದೇಶದೊಳಗೆ ಬಲಪಡಿಸಲು ಮುಂದಾಗಿದೆ. ಇದರ ಎಫೆಕ್ಟ್ ಬಾಂಗ್ಲಾ ಪಾಕ್ ಮೇಲೆ ಬಿದ್ದಿದೆ. ಭಾರತ ಹೊಸ ಜವಳಿ ಯೋಜನೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಾಗಲಿದೆ. ಮೌಲ್ಯವರ್ಧಿತ ಉತ್ಪನ್ನಗಳ ರಫ್ತಿಗೆ ಹೆಚ್ಚು ಒತ್ತು ನೀಡಿದರೆ ನೂಲಿನ ಲಭ್ಯತೆ ಕಡಿಮೆಯಾಗಬಹುದು ಅಥವಾ ವೆಚ್ಚ ಹೆಚ್ಚಾಗಬಹುದು. ಈ ಬಿಕ್ಕಟ್ಟನ್ನ ಬಾಂಗ್ಲಾ ಎದುರಿಸಲಿದೆ. ಇನ್ನು ಭಾರತದ ಗ್ರಾಮೀಣ ಕ್ಲಸ್ಟರ್ ಆಧಾರಿತ ಆಧುನೀಕರಣ ಮತ್ತು ಸುಂಕರಹಿತ ಮಾರುಕಟ್ಟೆ ಪ್ರವೇಶದ ಮುಂದೆ ಬೆಲೆ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ಹಿಂದೆ ಬೀಳ್ತಕ್ಕಂತ ಸಾಧ್ಯತೆ ಇದೆ. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿರೋದು ಬೆಳಕಿಗೆ ಬಂದಿದೆ. ನಾನು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ತಿದ್ದೀನಿ, ನನ್ನನ್ನ ಕ್ಷಮಿಸಿ ಅಂತ ಬರೆದಿದ್ದಾರೆ. ಏನೋ ತಮಗೆ ಯಾರಿಂದ ಎಷ್ಟೆಷ್ಟು ಹಣ ಬರಬೇಕೆಂಬ ವಿವರ, ತಮ್ಮ ವ್ಯವಹಾರವನ್ನ ಯಾರು ನೋಡಿಕೊಳ್ಬೇಕು, ತಮ್ಮ ಉದ್ಯಮ ವ್ಯವಹಾರದ ಉತ್ತರಾಧಿಕಾರಿಗಳು ಯಾರಾಗಬೇಕು ಎಂಬುದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರಂತೆ. ಈ ಹಿಂದಿನಿಂದಲೂ ಕಾನ್ಫಿಡೆಂಟ್ ಗ್ರೂಪ್ ಜೊತೆ ಇದ್ದವರನ್ನ ಕೈ ಬಿಡಬಾರದು, ಅವರೆಲ್ಲ ನಂಬಿಕಸ್ಥ ವ್ಯಕ್ತಿಗಳು, ಅವರನ್ನ ಜೊತೆಯಲ್ಲೇ ಇಟ್ಕೊಳ್ಬೇಕು ಅಂತ ಉಲ್ಲೇಖಿಸಿದ್ದಾರೆ. ರಾಯ್ ಅವರ ಈ ಒಂದು ಡೆತ್ ನೋಟ್ ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಕೇಂದ್ರದ ಬಜೆಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.